ಈ ಪಾಕದ ಕಿರಿಕಿರಿ, ಭಯೋತ್ಪಾದನಾ ಕಿರಿಕಿರಿ ಒನ್ಸ್ ಫಾರ್ ಆಲ್ ಮುಗಿದ ಇಡೀ ಕಾಶ್ಮೀರ ಶಾಂತಿಯಲ್ಲೇ ಆಗಿರೋದು. ಆ ಕಾಶ್ಮೀರ ಶಾಂತಿ ಉಳಿಬೇಕಾಯ್ತಂದ್ರೆ POK ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಅದು ಸ್ವತಂತ್ರ ಆಗಲೇಬೇಕು. ಅವ್ರು ಹೇಳ್ಕೊಡ್ತಾರೆ ನಮ್ದು ಆಜಾದ್ ಅಂತಿಲ್ಲ, ಕಾಶ್ಮೀರಿಗಳು ನಮ್ಮ ಭಾರತದೊಳಗೆ ಬರುವಂಥದ್ದಾಗಬೇಕು. ಜೊತೆಗೆ ನಮ್ಮ ಕಾಶ್ಮೀರ ಏನದಪ್ಪ ಅಂತಂದ್ರೆ ಒಂದಾಗಬೇಕು. ಒಂದಾಗಿ ಅವರು ಶಾಂತಿ ನೆಲೆಯಾಗಿ ಒಬ್ರಿಗೊಬ್ರು ಬದುಕುವಂಥ ವ್ಯವಸ್ಥೆ ಆಗಲೇಬೇಕು ಅನ್ನೋಂಥದ್ದು ನಿರ್ಧಾರಕ್ಕೆ ಇವತ್ತು ಬಂದಂಗೆ ಅನಿಸ್ತದೆ. ಇದಾದರೆ ಭಾಳ ಉತ್ತಮ, ಒಳ್ಳೆಯ ಕನಸು, ಸುಂದರ ಕನಸು. ಈ ಕನಸು ಆಯ್ತಪ್ಪ ಅಂದರೆ ಕಾಶ್ಮೀರಿಗಳು ಮತ್ತು ಭಾರತೀಯರು ಮತ್ತು ಪಕ್ನಿಗಳು ಅಂದ್ರೆ ಗೊತ್ತದೆ ನಿಮಗೆ, ನಮ್ಮ ಏನಪ್ಪ ಅಂದ್ರೆ ಗಡಿನಾಡ ಗಾಂಧಿಯ ವಂಶಸ್ಥರು, ಅವರ ಜನಾಂಗ. ಅವರು ಸಹಿತ ಖಾನ್ ಅಬ್ದುಲ್ ಗಫಾರ್ ಖಾನ್ ಗಾಂಧಿಯವ್ರ ಮುಂದೆ ಅಂದಿದ್ರು ಒಂದು ಮಾತನ್ನು, ಗಾಂಧೀಜಿಯವರ ನೀವು ಪಾಕಿಸ್ತಾನ ನಮ್ಮನ್ನು ಹಾಕಿ ಈ ತೋಳುಗಳ ಮುಂದೆ ನಮ್ಮನ್ನು ಎಸ್ತಂಗ ಆಯಿತು ಅಂತೇಳಿ ಹೇಳಿದರು. ಇವತ್ತು ಕೂರ್ಸು ಕೆಲಸ ಬಂದದ. ಸಪೋಸ್ ಏನಾದರೂ ಆ ಆಕ್ಯುಪೈಡ್ ಪಾಕಿಸ್ತಾನದ POK ಪ್ರದೇಶ ನಮ್ಮೊಳಗೆ ಬಂತಪ್ಪ ಅಂದ್ರೆ ಆಟೋಮೆಟಿಕ್ಕಾಗಿ ಪಕ್ನಿಗಳು ಭಾರತದಲ್ಲಿ ಬರೋದರಿಂದಾಗಿ ಅವರು ನೆಮ್ಮದಿಯಿಂದಿರಬಹುದು, ಇರ್ತಾರೆ ಅನ್ನೋ ಭರವಸೆ ಅವರಲ್ಲಿ ಅದ, ನಮ್ಮಲ್ಲಿ ಅದ ಅಂತ ಹೇಳ್ತಾ ಇವತ್ತು ಎರಡರಲ್ಲೂ ಒಂದು ಭಯೋತ್ಪಾದನೆ ನಿರ್ಮೂಲ ಆಗಬೇಕು. ಇಲ್ಲ ಪಾಕಿಸ್ತಾನ ಸಪೋರ್ಟ್ ಮಾಡ್ತೇನೆ ಅನಿವಾರ್ಯ ತನ್ನ ಹಾದಿಯನ್ನು, ತನ್ನ ಗುರಿಯನ್ನು ತಾನೇ ತುಳ್ಕೊಳ್ಳೋಂಥ ಪರಿಸ್ಥಿತಿ ಬರ್ಬೋದು. ಅದು ಯಾರಿಗೆ ಗೊತ್ತು ಏನಾಗ್ತದೆ ಅಂತೇಳಿ. ಇನ್ನು ಪಾಕಿಸ್ತಾನದಿಂದಲೇ ಹಿಂದೆ ಯಾರು ಬರ್ತಾರೆ, ಚೀನಿ ಬರ್ತಾರ ಅಥವಾ ರಷ್ಯಾ ಬರ್ತದನ ಅಥವಾ ಇನ್ನೊಂದು ನಮ್ಮ USA ಬರ್ತಾನೆ. ಆಲ್ರೆಡಿ US ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಟ್ರಂಪ್ ಅವರು ಇದು ನೀವು ಮುಗಿಸಿ ಹೇಳಿದ್ದಾರೆ, ದೂರ ಸರಿದ್ದಾರೆ, ಪಾಕಿಸ್ತಾನ ಸಪೋರ್ಟ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ರಷ್ಯಾ ಅಂತ ಮೊದಲಿಂದು ಭಾರತ ಬರ, ಇನ್ನೇನು ಚೈನಾ ಏನು ಮಾಡ್ತದೆ ನೋಡ್ಬೇಕಾಗಿದೆ. ಯಾಕಂದರೆ ಚೈನಾದ ಮುಂದಿರೋದು ಎರಡದ, ಒಂದು ಭಾರತ ಅದರ ಮಾರ್ಕೆಟ್, ಎರಡನೇದು ತನ್ನ ಸ್ಟ್ರಾಟಜಿಕ್ ಅಂದರೆ ಸಮರದ ದೃಷ್ಟಿಯಿಂದ, ಯುದ್ಧ ದೃಷ್ಟಿಯಿಂದ ಮತ್ತು ತನ್ನ ಒಂದು ಗಡಿ ರಕ್ಷಣೆ ದೃಷ್ಟಿಯಿಂದ ಪಾಕಿಸ್ತಾನ ಬೇಕಾಗಿದೆ. ಯಾವುದನ್ನು ಆಯ್ಕೆ ಮಾಡ್ತದೆ ನೋಡಬೇಕಾಗಿದೆ. ಈ ಎಲ್ಲ ನೆಲೆಯಲ್ಲಿ ಈ ಯುದ್ಧ ಎಷ್ಟು ದಿನ ಜಗ್ಬೋದು ಅನ್ನೋದು ಈಗಲೇ ಹೇಳದೆ ಹೋದರೂ ಸಹಿತ ಇದರಲ್ಲಿ ಅಂತಿಮ ಜಯ ಭಾರತ ನಿಶ್ಚಿತ ಅನ್ನೋದು ಆಲ್ರೆಡಿ ಫಿಕ್ಸ್ಡ್ ಆಗ್ಯದ ಅಂತೇಳಿ ಅನ್ನಿಸ್ತಾ ಇದೆ. ಯಾಕಂದರೆ ನಮ್ಮ ಸೈನ್ಯ ಇವತ್ತು ವಿಶ್ವದ 3ನೇ ದೊಡ್ಡ ಸೈನ್ಯ ಇರೋದರಿಂದ, ಜೊತೆಗೆ ಇವತ್ತು ಪಾಕಿಸ್ತಾನ ದಿವಾಳಿ ಅಂಚಿಗೆ ಬಂದಿದ್ದರಿಂದಾಗಿ ನಮ್ಮ ಗೆಲುವಿಲ್ಲಿ ಕಾಣ್ತಾ ಇದೆ. ಇವತ್ತು POKಯನ್ನು ನಮ್ಮೊಳಗೆ ತೆಗೆದುಕೊಂಡು ಬಿಡೋದು ಯೋಗ್ಯವಾದ ಕೆಲಸ. ಯಾಕಂದ್ರೆ POK ಬಂತಂದ್ರೆ ಸಹಜವಾಗಿ ಎಲ್ಲ ನೋಡಿ ನೀವು ಇಲ್ಲಿವರೆಗೆ ಶಿಬಿರಗಳು, ಭಯೋತ್ಪಾದಕ ಶಿಬಿರಗಳೆಲ್ಲ POKಯಲ್ಲಿ ಹೆಚ್ಚಿಗಿದ್ದಾವೆ. ಅದರ ಬದಿಯ 50-100 ಕಿಲೋಮೀಟರ್ದಲ್ಲೇ ಉಳಿದ ಪಾಕಿಸ್ತಾನದಲ್ಲೂ ಇದ್ದಾವೆ. ಅವು ಒಮ್ಮೆ ಹೋದಪ್ಪ ಅಂದರೆ ನಿಶ್ಚಿತವಾಗಿ, ನಿರಂತರವಾಗಿ ಮತ್ತು ನಾವು ಕೂಡಿ ಬದುಕು ಎಲ್ಲ ಲಕ್ಷಣ ಕಾಣ್ತಾ ಇದ್ದೇವೆ ಅಂತ ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬಾರ್ದು. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗನ್ನಡಿ ವಂದನೆಗಳು.